ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ಶ್ರೇಷ್ಠಾಪರಾಧಾತ್ ನಾಣ್ಯದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ ಅನ್ನುವಂತಹ ಅತ್ಯಂತ ಮಹತ್ವದ ಶಾಸ್ತ್ರ ಪ್ರಮೇಯ. ಇನ್ನೊಮ್ಮೆ ನಾನು ಅನುವಾದ ಮಾಡ್ತೇನೆ. ಅದನ್ನು ನಮ್ಮ ಗುರುಗಳ ವ್ಯಾಖ್ಯಾನವನ್ನು ಅನುವಾದ ಮಾಡಬೇಕಿದೆ. ಅದಕ್ಕಿಂತ ಮೊದಲು ಶ್ಲೋಕದ ಅರ್ಥವನ್ನು ಇನ್ನೊಮ್ಮೆ ಹೇಳ್ತೇನೆ, ಎಲ್ಲರೂ ಗಮನ ಇಟ್ಟು ಕೇಳುವಂಥವರಾಗಿ. ತೇಜೀಯಸಃ ಅರ್ಜುನಸ್ಯ, ಈ ತರಹದ ಕ್ರಿಯೆಗಳನ್ನು ಜೀರ್ಣಿಸಿಕೊಳ್ಳಬಲ್ಲ ಅರ್ಜುನನಿಗೆ ಸತ್ಯಾತ್ಯಯಾತ್, ನಾನು ಒಂದು ವರ್ಷ ಬ್ರಹ್ಮಚರ್ಯದಲ್ಲಿರ್ತೇನೆ ಅಂತನ್ನುವ ಸತ್ಯ ಪ್ರತಿಜ್ಞೆಯನ್ನು ಮೀರಿದ್ದರಿಂದ ನ ದೋಷ, ಅರ್ಜುನನಿಗೆ ದೋಷ ಬರಲಿಲ್ಲ. ಯಾಕಂದರೆ ಮಧ್ಯದಲ್ಲಿ ಅವನು ಉಲೂಪಿಯನ್ನು ಕೂಡಿದ, ಮೀರಿದನಲ್ಲ ತನ್ನ ಮಾತನ್ನ, ಅಂದರೆ ದೋಷ ಇಲ್ಲ ಅವನಿಗೆ ಅಂದರು. ಅವನಿಗೆ ದೋಷ ಇದೆ ಅಂತ ನಾವು ಕಥಂಚಿತ್ ನ ಚಿಂತನೀಯ, ಯೋಚನೆಯೇ ಮಾಡಬಾರದು. ಯಾಕೆ? ಶಾಸ್ತ್ರದ ನಿರ್ಣಯ ಏನು? ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ, ದೇವತೆಗಳೇ ಮೊದಲಾದವರಿಗೆ ಶ್ರೇಷ್ಠಾಪರಾಧಾತ್, ಸ್ವರೂಪಯೋಗ್ಯತೆಯಲ್ಲಿ ಅವರಿಗಿಂತ ಮಿಗಿಲಾಗಿರುವ ಜನರಿಗೆ ಅಪರಾಧ ಮಾಡಿದರೆ ಮಾತ್ರ ಲೇಪ. ನಾಣ್ಯ ದೋಷಸ್ಯ ಲೇಪಃ, ಬೇರೆ ದೋಷಕ್ಕೆ ಲೇಪವೇ ಇಲ್ಲ. ಇದು ನಿರ್ಣಯೋಯಂ ಹಿ ಶಾಸ್ತ್ರೇ, ಇದು ಶಾಸ್ತ್ರದ ನಿರ್ಣಯ ಅಂತ. ಇದನ್ನ ಯೋಚನೆ ಮಾಡೋಣ. ದೇವತೆಗಳಿಗೆ ನರಕ ಇಲ್ಲ, ಅಂಧಂತಮಸ್ಸಿಲ್ಲ ಅಲ್ವಾ? ಯಾಕೆ ಅಂದರೆ ಅವರಿಗೆ ಆ ದೇವತೆಗಳಿಗಿಂತ ದೊಡ್ಡವರಿಗೆ ಮಾಡುವ ದೋಷವೇ ದೊಡ್ಡದು, ಇನ್ಯಾವುದೂ ದೋಷವೇ ಇಲ್ಲ ಅವರಿಗೆ. ಇನ್ನೇನು ಮಾಡಿದ್ರು ಸರಿ. ದೇವತಾ ಪದವಿಯನ್ನು ಹೊಂದಿದ ಮೇಲೆ, ಒಮ್ಮೆ ಒಬ್ಬ ದೇವತಾ ಪದವಿಯನ್ನು ಹೊಂದಿದ ಮೇಲೆ ಅವನು ಏನು ಮಾಡಿದ್ರೂ ದೋಷ ಇಲ್ಲ. ನಮಗೆಲ್ಲ ಯಾವುದ್ಯಾವುದು ದೋಷ ಅಂತ ಇರುತ್ತಲ್ಲ, ಅದು ಯಾವುದು ದೋಷವೇ ಅಲ್ಲ ಅವರಿಗೆ. ಅದಕ್ಕೆ ದೇವತೆಗಳಿಗೆ ದೋಷ ಯಾವುದು ಅಂದರೆ ಶ್ರೇಷ್ಠಾಪರಾಧ, ಅದೊಂದೇ ದೋಷ. ಅದು ಅತ್ಯಂತ ಗುಟ್ಟಾದ ಶಾಸ್ತ್ರ ಪ್ರಮೇಯ. ಇಂದ್ರ ಹಾಗೆ ಮಾಡಿರಲಿಲ್ವಾ, ಹೀಗೆ ಮಾಡಿರಲಿಲ್ವಾ ಅಂತ ಹೇಳೋ ಯೋಗ್ಯತೆಯೇ ನಮ್ದಲ್ಲ. ಅಲ್ಲಿ ನೋಡಿ, ಪ್ರಶಸ್ಯಾನಾಂ ನಾತ್ರ ಉಲೂಪಿ, ನಾನು ನಮ್ಮ ಗುರುಗಳ ವ್ಯಾಖ್ಯಾನವನ್ನು ಓದ್ತೇನೆ. ನಾತ್ರ ಉಲೂಪಿ ತತ್ಪಿತಾವ ಅರ್ಜುನಾತ್ ಪ್ರಶಸ್ಯ ತರವು. ಉಲೂಪಿ ಆಗಲಿ ಅರ್ಜುನ ಆಗಲಿ, ಇದು ಉಲೂಪಿಯ ತಂದೆ ಆಗಲಿ ಅರ್ಜುನನಿಗಿಂತ ಮಿಗಿಲಲ್ಲ. ಅಗ್ರಜೌಚ ತಮ್ಮ ಪ್ರೀತ್ಯ ಚಕ್ಷಮಾತೆ, ಅಣ್ಣಂದಿರು ಇಬ್ಬರು ಅವನಿಗೆ ತಪ್ಪು ಮಾಡಿದಿ ಅಂತ ಹೇಳಿ ಶಿಕ್ಷೆ ಕೊಡಬೇಕಿತ್ತು. ಧರ್ಮರಾಜ ಮತ್ತು ಭೀಮಸೇನ ಅವರಿಬ್ಬರು ಅವನು ಕ್ಷಮಿಸಿಬಿಟ್ರು. ಇನ್ನೇನು? ಚಂದ್ರಸ್ತು ಸ್ವರೂಪತಃ ಶ್ರೇಷ್ಠಸ್ಯ ಗುರೋರ್ ತಾರಾಂ ಪರಿಜಗ್ರಾಹ. ಚಂದ್ರ ಸ್ವರೂಪತಃ ಯೋಗ್ಯಳಾದ ತಾರೆಯನ್ನು, ಸ್ವರೂಪತಃ ತನಗಿಂತ ಅಧಿಕ ಯೋಗ್ಯತೆ ಇರುವ ತಾರೆಯನ್ನು ಸೇರಿದ. ತೇನ
ಸ್ವಯೋಗ್ಯತಾತಃ ಅಧಿಕಂ ಪುಣ್ಯಂ ಸಂಪಾದಿತ ಮಹೀಯತ. ಆ ಪಾಪದಿಂದ, ಅದೊಂದೇ ಚಂದ್ರನ ಪಾಪ, ಅವನ ಯೋಗ್ಯತೆಗಿಂತ ಮೀರಿದ ಪಾಪ ಪುಣ್ಯ ನಾಶ ಆಯಿತು. ಯಥಾ ಗೌತಮ ಇಂದ್ರಂ ಶಪ್ತ್ವಾ ಯೋಗ್ಯತಾಧಿಕಂ ತಪಫಲಂ ವಿಫಲಯಾಮಾತ. ಗೌತಮರು ತನ್ನ ಯೋಗ್ಯತೆಗಿಂತ ಹೆಚ್ಚು ಸಂಪಾದಿಸಿದ ಪುಣ್ಯವನ್ನ ಇಂದ್ರನಿಗೆ ಶಾಪ ಕೊಟ್ಟು ಕಳ್ಕೊಂಡ್ರು. ಏವಂ ಸೂರ್ಯೋಪಿ ಸುಗ್ರೀವತ್ವೇ ಸ್ವಾಗ್ರಜಸ್ಯ ಇಂದ್ರಾವತಾರಸ್ಯ ವಾಲಿನೋ ದಾರಾಣಾಂ ತಾರಾಯಾಹ ಪರಿಗ್ರಹಾತ್. ಸುಗ್ರೀವ ತನ್ನ ಯೋಗ್ಯತೆಗಿಂತ ಹೆಚ್ಚಿನವಳಾದ, ಶಚಿಯ ಅವತಾರಭೂತಳಾದ, ವಾಲಿಯ ಹೆಂಡತಿಯಾದ ತಾರೆಯನ್ನು ಸ್ವೀಕರಿಸಿ. ತತ್ರ ನ ಕೇವಲಂ ವಾಲಿ ಶ್ರೇಷ್ಠ ತಾರಾ ಚ ಶಚಿ ಸಾ ತೇನ ದ್ವಿಧಾ ಶ್ರೇಷ್ಠಾಪರಾಧ. ಅದರಿಂದಾಗಿ ಶ್ರೇಷ್ಠಾಪರಾಧ ಎರಡು ರೀತಿ. ಶ್ರೇಷ್ಠಸ್ಯ ಶ್ರೇಷ್ಠಾಯಾಶ್ಚ ವಿಚಿತ್ರಮೇತತ್ ಯದುಭಯತ್ರಾಪಿ ತಾರಾನಾಮೈವ ಯೋಷಾ ಪ್ರಾಪ್ತಹಾನಿ ಕಾರಣಂ ಬಭೂವ. ಬಹಳ ವಿಚಿತ್ರ ನೋಡಿ. ಮೇಲ್ಗಡೆಯ ಬೆಳಕು ಎರಡು, ಚಂದ್ರ ಹಾಗೂ ಸೂರ್ಯ. ಅವರಿಬ್ಬರ ಪತನಕ್ಕೆ ಒಬ್ಬರೇ ಕಾರಣ ಆಗಿದ್ದು ತಾರ. ಒಬ್ಬಳಿಗೆ ಅವತಾರ ರೂಪದಲ್ಲಿ ತಾರ ಅಂತ ಹೆಸರು, ಇನ್ನೊಬ್ಬಳಿಗೆ ಮೂಲ ರೂಪದಲ್ಲಿಯೇ ತಾರ ಅಂತ ಹೆಸರು. ತದೇತದ್ ಅನುವ್ಯಾಖ್ಯಾನೇ ಸ್ಫುಟಂ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು 3ನೇ ಅಧ್ಯಾಯ 4ನೇ ಪಾದದಲ್ಲಿ ಹೀಗೆ ಹೇಳ್ತಾರೆ: ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತಹಾನಿ ರಭೂರ್ನೈವ ಕ್ಲುಪ್ತಹಾನಿ ಕಥಂಚನ ಅಂತ. ಚಂದ್ರ ಹಾಗೂ ಸುಗ್ರೀವರಿಗೆ ಸ್ವಚ್ಛದಾರ ಪರಿಗ್ರಹ, ಸ್ವರೂಪ ಯೋಗ್ಯತೆಯಲ್ಲಿ ತನಗಿಂತ ಮಿಗಿಲಾದ ಹೆಣ್ಣನ್ನು ಸ್ವೀಕಾರ ಮಾಡಿದ್ದರಿಂದ ಪ್ರಾಪ್ತಹಾನಿ ರಭೂರ್ನೈವ, ಅವನು ಗಳಿಸಬಹುದಾದ ಮೋಕ್ಷ ಸಿಕ್ಕಿತು. ಆದರೆ ಯೋಗ್ಯತೆಗೆ ಅಂದರೆ ಹೆಚ್ಚು ಒಂದು ಎಕ್ಸೆಸ್ ಅಂತ ಒಂದಿರುತ್ತಲ್ಲ, ಇಷ್ಟು ಹೆಚ್ಚು ಪಡೆಯಬಹುದು ಅಂತ ಅಷ್ಟು ಸಿಗಲಿಲ್ಲ. ತಥಾಚ ಸೂತ್ರ ಇದೆ, ವೇದವ್ಯಾಸರ ಸೂತ್ರ, ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮ ಮಾತ್ರ ಅನುಭವಿಸ್ಲಿಕ್ಕಿರೋದು. ಸಂಚಿತ ಕರ್ಮ, ಆಗಾಮಿ ಕರ್ಮ ಎರಡೂ ಕೂಡ ಏನು ಎಲ್ಲ ನಾಶ ಆಗತ್ತೆ ಅಂತ. ಅದರ ಅರ್ಥ ಹೀಗೆ ಮೋಕ್ಷ ಪ್ರತಿಬಂಧಕ ಆಗಲ್ಲ ಅಂತ ಅಷ್ಟೇ ಅರ್ಥ. ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ವಿಕರ್ಮವನ್ನು ಮಾಡಿದರೆ, ಅಂದರೆ ಶ್ರೇಷ್ಠಾಪರಾಧ ಮಾಡಿದರೆ ಈ ತರಹ ಆಗತ್ತೆ. ತಥಾಚ ದ್ವಾವಪರಾಧವು ಸುಗ್ರೀವ ಕೃತವು. ಸುಗ್ರೀವ ಮಾಡಿದ್ದು 2 ಅಪರಾಧ. ಒಂದು ಜ್ಯೇಷ್ಠ ಭ್ರಾತೃ ಮಾರಣಂ, ಹಿರಿಯಣ್ಣನಾದ ವಾಲಿಯನ್ನ ಕೊಲ್ಲಿಸಿದ್ದು. ತದ್ಭಾರ್ಯ ಭೋಗಶ್ಚ, ಅವನ ಹೆಂಡತಿಯನ್ನ ಸೇರಿದ್ದು. ಜ್ಯೇಷ್ಠ ಭ್ರಾತೃ ಮಾರಣೇನ ದೋಷಣೇನ ಕರ್ಣಜನ್ಮನಿ ಸ್ವಯಂ ಅಸುರಾವಿಷ್ಟೋ ಬಭೂವ. ಹಿರಿಯಣ್ಣನನ್ನ ಕೊಲ್ಲಿಸಿದ್ದರಿಂದಾಗಿ ಕರ್ಣನಾಗಿ ಹುಟ್ಟಿದಾಗ ಅಸುರಾವಿಷ್ಟನಾದ. ತೇನ ಕೃಷ್ಣಂ ವ್ಯರುಣತ್, ಅದರಿಂದ ಕೃಷ್ಣನನ್ನು ಎದುರಿಸಿದ. ಪಾಂಡವ ಪಕ್ಷಂ ವಿಹಾಯ ಕೌರವ ಪಕ್ಷಂ ಆಶ್ರಯತ. ಅಥಾಪಿ ವಿಶಿಷ್ಯ ರಾಮಸೇವನಾತ್ ಹರಿಸನ್ನಿಧಾನ ಭಕ್ತ ಬಭುವ. ಅದರಿಂದ ರಾಮನ ಸನ್ನಿಧಾನ ಉಂಟಾಯಿತು. ಹೀಗಾಗಿ ಅವತಾರದಲ್ಲಿಯ ಮೂಲ ರೂಪದಲ್ಲಿಯ ಮಾಡಿದ್ದು ಅಂತಲ್ಲ, ಎಲ್ಲಿ ಮಾಡಿದ್ರು ತಪ್ಪು ತಪ್ಪೆ. ಅದರಿಂದಾಗಿ ಶ್ರೇಷ್ಠಾಪರಾಧ ಅಲ್ಲಿ ಮಾಡಿದ್ದು ಅಷ್ಟೇ. ಇದು ಪ್ರಾರಬ್ಧ ಮತ್ತೆ ಇದರ ಪ್ರಶ್ನೆ ಅಲ್ಲ, ಶ್ರೇಷ್ಠಾಪರಾಧ ಮಾಡಿದ್ದಷ್ಟೆ. ಪ್ರಾರಬ್ಧ ಆಗಿರಲಿ, ಇದಾದ ಶ್ರೇಷ್ಠಾಪರಾಧ ವಜ್ರಲೇಪಾಯಿತ. ಅಂತರ್ನಿತ್ಯ ಸನ್ನಿಧಾನ ಬಹಿ ಕೃಷ್ಣ ವಿರಹ ಅಂತರ್ನಿತ್ಯ ಸನ್ನಿಧಾನ ಮಿತಿ. ಅದರಿಂದಾಗಿ ಕರ್ಣನಲ್ಲಿ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಲ್ಲ, ಹೊರಗಡೆ ಕೃಷ್ಣ ವಿರೋಧ, ಒಳಗಡೆ ಕೃಷ್ಣನ ಸನ್ನಿಧಾನ. ದೋಷಸ್ತು ಅಸುರಂ ಸಂಚಕ್ರಾಮ. ಕರ್ಣನಲ್ಲಿ ಏನು ಸಹಸ್ರವರ್ಮ ಅಂತ ಒಬ್ಬ ಅಸುರ ಇದ್ದ, ಅವನಿಗೆ ದೋಷ ಎಲ್ಲ ಟ್ರಾನ್ಸ್ಫರ್ ಆಯಿತು. ಚಂದ್ರೇಪಿ ಏವಂ,
ಅಯಂ ದೋಷಮುಕ್ತೋ ಬಭೂವ ತದ್ಭಾರ್ಯ ಭೋಗೇನ ಚ ನ ಕಿಮಪ್ಯನಿಷ್ಟಂ ಬಭೂವ ಕೇವಲಂ ವಿಶಿಷ್ಯ ರಾಮಸೇವನಾ ಲಬ್ಧಮಧಿಕಂ ಪುಣ್ಯಂ ಜಹರಾಸ ಇತಿ. ರಾಮಸೇವನೆಯಿಂದ ಆ ಅವತಾರ ರೂಪದಲ್ಲಿ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಕ್ಷಮೆ ಆಯಿತು. ಆಯ್ತಾ? ಚಂದ್ರನಲ್ಲಿಯೂ ಹೀಗೆ ಪ್ರಾಪ್ತಸ್ಯ ಅಧಿಕಸ್ಯ ಪುಣ್ಯಸ್ಯ ಹಾನಿ ನ ಕ್ಲುಪ್ತಸ್ಯ ಇತಿ. ತಥಾ ಯಥಾ ಲಕ್ಷ್ಮಣತ್ವೇ ಅಧಿಕ ಸೇವನಾತ್ ಪ್ರಾಪ್ತಂ ಅಧಿಕ ಪುಣ್ಯಂ ಬಲಭದ್ರತ್ವೇ ಅಹೀಯತ. ಹಾಗೆ ಲಕ್ಷ್ಮಣನಾದಾಗ ಯೋಗ್ಯತೆಗಿಂತ ಮೀರಿ ಸೇವೆ ಮಾಡಿದ್ದ. ಅದರ ಪರಿಣಾಮ ಏನು ಅಂದರೆ ಕೃಷ್ಣಾವತಾರದಲ್ಲಿ ಅಣ್ಣನಾಗಿ ಹುಟ್ಟಿ ಆ ಅಧಿಕ ಪುಣ್ಯನಾಥ ಆಯಿತು. ಯದಾ ಯಸ್ಯಾತ್ಯಯೋ ನದೋಷಾಯ ಕಿಂತು ಮಹತೆ ಫಲಾಯ ಭವತೀತಿ ಜಾನನ್ ತೇಜಿಯಾನ್ ಭವತಿ. ಅದಕ್ಕೆ ತೇಜಿಯಾನ್ ಅಂತ ವಿಶೇಷಣ ಇದೆಲ್ಲದಕ್ಕೂ. ತೇಜಿಯಾನ್ ಅಂದರೆ ಯಾವ ಅಪರಾಧ ಮಾಡಿದರೆ ಶ್ರೇಷ್ಠಾಪರಾಧ ಆಗತ್ತೆ, ಯಾವ ಅಪರಾಧ ಮಾಡಿದ್ರೆ ಶ್ರೇಷ್ಠಾಪರಾಧ ಆಗಲ್ಲ ಅನ್ನುವ ಅರಿವು ಇಂದ್ರನಿಗಿಂತ. ಯಾಕೆಂದ್ರೆ ಅವನು ಚಂದ್ರನಿಗಿಂತ ಸುಗ್ರೀವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವ, ಅವನು ಗೊತ್ತಿದೆ. ಅದರಿಂದಾಗಿ ತೇಜಿಯ ಸಹ ಅರ್ಜುನಸ್ಯ ಅಂತ ಮಧ್ವಾಚಾರ್ಯ ಹೇಳಿದ್ರು. ಇಷ್ಟು ಅಭಿಪ್ರಾಯ ಇದೆ ಇದರಲ್ಲಿ. ಆಯ್ತಾ? ಅಲ್ಪಮಪ್ಯಪರಾಧಂ ನಸ್ವಾನಂದಾಯ ಕಿಂತು ಪರೇಶಾಂ ಉಪಕಾರಾಯ ಕುರ್ವನ್ ಉತ್ತೀರ್ಣಾಪರಾಧೋ ಹಿ ತೇಜೀಯಾನ್. ಆ ಅಲ್ಪ ಅಪರಾಧವೂ ಕೂಡ ಬೇರೆಯವರ ಮೇಲೆ ಕರುಣೆಯಿಂದ ಮಾಡಿದ್ದು, ಅವರು ಕೇಳಿಕೊಂಡದ್ದಕ್ಕೆ. ಅತಿಶಯೇನ ತೇಜಸ್ವಿ ತೇಜೀಯಾನ್. ಅದರಿಂದಾಗಿ ತೇಜಿಯಾನ್ ಅಂತ ಹೇಳಿದ್ರೆ ಅತ್ಯಂತ ತೇಜಸ್ವಿ ಅಂತ. ಅತಿಶಯೇನ ತರಬೀಯಸುನೌ ಅಂತ ಹೇಳಿ ಒಂದು ಸೂತ್ರ. ಈಯಸುನ್ ಪ್ರತ್ಯಯ ಬಂದ್ರೆ ಉತ್ಕಟ ಅಂತ. ತೇಜಿಯಾನ್ ಅಂತಂದ್ರೆ ಒಳ್ಳೆ ತೇಜಸ್ಸಿರುವವ, ಅಂದ್ರೆ ಪ್ರಜ್ಞೆ ಇರುವವ ಅಂತ. ಹೀಗಾಗಿ ಅಲ್ಲಿ ನಿರೂಪಣೆ ಮಾಡಿದ್ದು ಹಾಗೆ. ಆ ಉಲೂಪಿ ಕೇಳಿಕೊಂಡದ್ದು ಏನು ಅಂತ ಹೇಳಿ ನಮಗೆ ಆದಿಪರ್ವದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅರ್ಜುನನ ಅಲ್ಪಾಪರಾಧ ಅನ್ನೋದೇನಿದೆ, ಅಲ್ಲಿ ಅವಳು ಉಲೂಪಿ ಕೇಳಿಕೊಂಡದ್ದು ಅಂದ್ರೆ ಅಲ್ಪಾಪರಾಧ. ಯಾಕೆ ಅಂದ್ರೆ ಉಲೂಪಿ ಕೇಳಿಕೊಂಡದ್ದು ಹೀಗೆ: ಪರಿತ್ರಾಣಂಚ ಕರ್ತವ್ಯ ಮಾರ್ಥಾನಾಂ ಪೃಥುಲೋಚನ ಕೃತ್ವಾ ಮಮ ಪರಿತ್ರಾಣಂ ತವ ಧರ್ಮೋ ನಲುಪ್ಯತೆ ಅಂತಾಳೆ. ನೋಡಿ, ನಾನು ಆರ್ತ, ಅವಳು ಉಲೂಪಿ ಕೇಳಿಕೊಳ್ಳೋದು ಹೀಗೆ. ಆದಿಪರ್ವದಲ್ಲಿ ಉಲೂಪಿ ಕೇಳ್ಕೊಳ್ತಾಳೆ ಅರ್ಜುನನನ್ನ. ಪರಿತ್ರಾಣಂಚ ಕರ್ತವ್ಯ ಮಾರ್ಥಾನಾಂ, ಯಾರು ಸಂಕಟದಿಂದ ಬೆಂದು ಬಂದಿರ್ತಾರೆ ಅವರ ಸಂಕಟ ಮೋಚನವನ್ನು ಮಾಡಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಕೃತ್ವಾ ಮಮ ಪರಿತ್ರಾಣಂ ತವ ಧರ್ಮೋ ನಲುಪ್ಯತೆ. ನೀನು ನನ್ನನ್ನು ರಕ್ಷಣೆ ಮಾಡಿದರೆ ನಿನ್ನ ಧರ್ಮ ನಾಶ ಆಗಲ್ಲ ಅಂತಾಳೆ. ಅಂದ್ರೆ ಅವಳು ಹೇಳೋದು ಒಂದು ರೀತಿ. ನೋಡಿ, ಇಲ್ಲಿ ಎಷ್ಟು ಸಂಗತಿ ಇದೆ. ಕೃತ್ವಾ ಮಮ ಪರಿತ್ರಾಣಂ ತವ ಧರ್ಮೋ ನಲುಪ್ಯತೆ. ನನ್ನನ್ನು ಪಾಲನೆ ಮಾಡಿದ್ರೆ ನಿನ್ನ ಧರ್ಮ ಏನು ನಾಶ ಆಗಲ್ಲ. ನಿನ್ನ ಧರ್ಮ ಅಂದರೆ 1 ವರ್ಷ ಬ್ರಹ್ಮಚರ್ಯದಲ್ಲೇ ಇರ್ತೇನೆ ಅಂತನ್ನುವ ನಿನ್ನ ಧರ್ಮ ನಾಶ ಆಗಲ್ಲ ಅಂತ ಒಂದರ್ಥ. ಆದರೆ ಅವನು ಕಣ್ಣು ಅಗಲ ಮಾಡಿದ್ದ. ಅವಳು ಈ ಮಾತನ್ನು ಹೇಳುವಾಗ ಅವನು ಅಗಲವಾಗಿ ಕಣ್ಣು ಮಾಡಿದ್ದ. ಅದಕ್ಕೆ ಪೃಥುಲಲೋಚನ ಅಂದು. ನೋಡಿ, ಪರಿತ್ರಾಣಂಚ ಕರ್ತವ್ಯಂ ಆರ್ತಾನಾಂ ಪೃಥುಲೋಚನ. ಓ ಹಿರಿದಾದ ಕಣ್ಣವನೇ, ಅವ ಕಣ್ಣಗಲಿಸಿದ್ದ ಅವನು. ಆ ಕಣ್ಣಿನಲ್ಲಿ ಏನೇನು ಭಾವನೆ ಇತ್ತು ಅಂತ ಆಚಾರ್ಯರು ಹೇಳೋದು. ಶ್ರೇಷ್ಠಾಪರಾಧ ಅಂತನ್ನೋದು ಅರ್ಜುನನಿಗೆ ಬರಲಿಲ್ಲ. ಶ್ರೇಷ್ಠ ಯಾರಿಲ್ಲಿ? ಭೀಮಸೇನ ಮತ್ತು ಧರ್ಮರಾಜ. ಅದರಲ್ಲಿ ಧರ್ಮರಾಜ ಯೋಗ್ಯತೆಯಲ್ಲಿ ಅವನಿಗಿಂತ ಕಡಿಮೆಯವ ಅಲ್ವಾ? ಸ್ವರೂಪ ಯೋಗ್ಯತೆಯಲ್ಲಿ ದೊಡ್ಡವನ ಯಾರು? ಭೀಮಸೇನ. ಅವನು ಕ್ಷಮಿಸ್ತಾನೆ, ಯಾಕೆಂದ್ರೆ ಇದು ಅತ್ಯಂತ ಅಲ್ಪ ಅಪರಾಧ. ಇದು ಸ್ವರೂಪ ಯೋಗ್ಯತೆಗೆ ಸಂಬಂಧಪಟ್ಟದ್ದಲ್ಲ, ಒಂದು ಲೌಕಿಕವಾದ ಒಂದು ನಿಬಂಧನೆ, ಅಗ್ರಿಮೆಂಟ್. ಅದರಿಂದಾಗಿ ಇದನ್ನು ಮುರಿದ್ರೆ ಏನು ತಲೆ ಹೋಗುವಂಥದ್ದಲ್ಲ.
ಅದಕ್ಕೆ ತೇಜೀಯಾನ್ ಅಂತ ಆಚಾರ್ಯರು ಹೇಳಿದ್ದು. ವೇದವ್ಯಾಸರು ಹೇಳಿದ್ದು ನಮ್ಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಪರಿತ್ರಾಣಂಚ ಕರ್ತವ್ಯ ಮಾರ್ಥಾನಾಂ ಪೃಥುಲೋಚನ ಅಂತ ಅವಳು ಹೇಳುದು. ಅವಳು ಹೇಳಬೇಕಾದ್ರೆ ಅವನು ಕಣ್ಣು ಅಗಲ ಮಾಡಿರ್ಬೇಕು, ಇಲ್ಲ ಅಂತ ಪೃಥುಲೋಚನ ಯಾಕೆ? ಅವಳ ಅಗಲವಾದ, ಅರ್ಜುನನ ಅಗಲವಾದ ಕಣ್ಣಿನಲ್ಲಿ ಉಲೂಪಿ ಏನು ಕಂಡಿತ್ತು ಗೊತ್ತಾ? ಅಲ್ಲ, ನಾನು 1 ವರ್ಷದಲ್ಲಿ ಯಾವ ಹೆಣ್ಣಿನ ಸಂಘವನ್ನು ಮಾಡಲ್ಲ ಅಂತ ಹೇಳಿದ್ದೇನಲ್ಲ, ಇಲ್ಲ ಅದು ಪರಿಹಾರ ಆಗಲ್ಲ ಅಂತ ಅವಳು ಅಷ್ಟೇ ಯೋಚನೆ ಮಾಡಿದ್ದು. ಆಚಾರ್ಯರು ಹೇಳಿದ್ದು ಅವನು ಅರ್ಜುನನ ತೇಜೀಯಸ್ತ್ವವನ್ನ. ಯಾಕೆ ಅಂದ್ರೆ ಇದು ಶ್ರೇಷ್ಠಾಪರಾಧ ಅಲ್ಲ. ನಂಬರ್ 1, ಶ್ರೇಷ್ಠಾಪರಾಧ ಅಂದ್ರೆ ಕ್ಷಮಿಸಬೇಕಾದವರು ಲೋಕದಲ್ಲಿ ಅಣ್ಣಂದಿರಂತಿರೋದು ಇಬ್ರು. ಅದರಲ್ಲಿ ಒಬ್ಬ ಸ್ವರೂಪ ಯೋಗ್ಯತೆಗಿಂತ ಕೆಳಗಿನವನು, ಅದರಲ್ಲಿ ಒಬ್ಬ ಭೀಮಸೇನ ಸ್ವರೂಪ ಯೋಗ್ಯತೆಗಿಂತ ಮಿಗಿಲಾದವನು. ಆದರೆ ಇದು ಯಾವ ರೀತಿಯಲ್ಲಿಯೂ ಶ್ರೇಷ್ಠಾಪರಾಧ ಅಲ್ಲ. ಯಾಕೆಂದ್ರೆ ಅಪರಾಧವೇ ಶ್ರೇಷ್ಠ ಅಲ್ಲ, ಆದ್ದರಿಂದ ಅಲ್ಪ ಅಪರಾಧ ಅಲ್ಲ. ಇಷ್ಟು ಅರ್ಥ ಇದೆ ಆಚಾರ್ಯರ ಮಾತಿನಲ್ಲಿ. ಯಾಕೆಂದ್ರೆ ಮಹಾಭಾರತ ನಮ್ಗೆ ಅರ್ಥವೇ ಆಗಲ್ಲ. ಏನಿದು? ಯದಿವಾಪ್ಯಸ್ಯ ಧರ್ಮಸ್ಯ ಸೂಕ್ಷ್ಮೋಪಿ ಸ್ಯಾದ್ ವ್ಯತಿಕ್ರಮ ಸಚತೆ ಧರ್ಮ ಏವ ಸ್ಯಾದ್ ದತ್ವಾ ಪ್ರಾಣಾನ್ ಮಮಾರ್ಜುನ. ಅತ್ಯಂತ ಸೂಕ್ಷ್ಮವಾದ ಧರ್ಮ ಇದ್ದರೂ ನನಗೆ ಪ್ರಾಣವನ್ನ ನೀಡಿ ಆ ಧರ್ಮ ಸರಿ ಹೋಗುತ್ತೆ ಅಂತಾಳೆ. ಅಂದ್ರೆ ಅವಳಿಗೆ ಉಲೂಪಿಗೆ ಅಷ್ಟೇ ಇರೋದು. ಹೀಗಾಗಿ ಉಲೂಪಿ ಮತ್ತೆ ಅರ್ಜುನರ ಸಂವಾದದಲ್ಲಿ ಇಷ್ಟೊಂದು ಧರ್ಮ ಮೀಮಾಂಸೆ ಇದೆ. ಅದನ್ನು ಆಚಾರ್ಯರು ನಮಗೆ ಕೊಟ್ಟರು. ಮಧ್ವಾಚಾರ್ಯ ಕೊಟ್ರೇನು ನಮಗೆ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಅದನ್ನು ಹಾಗೆ ಓದ್ಕೊಂಡು ಹೊರಟೋಗ್ತಾ ಇದ್ವಿ. ಇವರು ಇಲ್ಲಿ ವಿಸ್ತಾರವಾಗಿ ಬೆಳಕು ಚೆಲ್ಲಿದರು. ಭಕ್ತಾಂಚ ಭಜಮಾಂ ಪಾರ್ಥ ಸತಾಮೇತನ್ ಮತಂ ಪ್ರಭೋ. ಸತಾಮೇತನ್ ಮತಂ, ಶಾಸ್ತ್ರವನ್ನ ಚೆನ್ನಾಗಿ ತಿಳಿದವರ ಮತ ಇದು ಅಂತ. ಈ ಉಲೂಪಿ ಮತ್ತು ಅರ್ಜುನರ ಈ ಸಂವಾದ ಇದೆಯಲ್ಲ, ಇದಕ್ಕೊಂದು ವಿಶೇಷವಾದ ವೈಟೇಜ್ ಇದೆ. ಅದನ್ನು ತಿಳ್ಕೊಳ್ಬೇಕಾದ್ರೆ ನಿರ್ಣಯ ಭಾವಚಂದ್ರಿಕಾ ಓದಬೇಕು. ನಮಗಂತೂ ಆ ಸೋರ್ಸಿನಿಂದ ಬಂದಿರೋದು. ಇದೇ ತರಹದ ತಿಳಿವು ಈ ಗ್ರಂಥದ ಅಪೇಕ್ಷೆ ಇಲ್ಲದೆ ಬಂದರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಇಷ್ಟು ಸೂಕ್ಷ್ಮ ಆಗಿರ್ಬೇಕಲ್ಲ. ಆದಿಪರ್ವದ ಈ ಮಾತು, ಉಲೂಪಿ ಮತ್ತು ಅರ್ಜುನರ ಸಂವಾದದಲ್ಲಿ ಬಂದ ಮಾತು, ಆಮೇಲೆ ಈ ಬೇರೆ ಬೇರೆ ಕಡೆ ಬಂದಿರುವಂತಹ ಮಾತು, ಅನುವ್ಯಾಖ್ಯಾನ ಮತ್ತು ಬೇರೆ ಬೇರೆ ಕಡೆ ಬಂದಿರುವಂತಹ ಮಾತು, ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿನ ವಿಸ್ತಾರ, ಇದನ್ನೆಲ್ಲ ಇನ್ನು ಹೇಗೆ? ಇದೊಂದು ಅದ್ಭುತವಾದ ಸಂಯೋಗ ಆಯಿತು. ಹೀಗಾಗಿ ಅರ್ಜುನನಿಗೆ ದೋಷ ಇಲ್ಲ ಅಂತ ತಾತ್ಪರ್ಯ. ಯಾಕೆಂದ್ರೆ ಅವನು ಗೊತ್ತಿತ್ತು ಇದು ಶ್ರೇಷ್ಠಾಪರಾಧ ಆಗಲ್ಲ ಅಂತ. ಒಂದೋ ಹೆಣ್ಣಿಗಾಗಬೇಕು, ಒಂದೋ ಗಂಡಿಗಾಗಬೇಕು. ಬೇಡಿ ಬಂದ ಹೆಣ್ಣು ಮತ್ತೆ ಗಂಡು ಅಂದ್ರೆ ತಂದೆ ಮತ್ತು ಮಗಳು ಇವನಿಗಿಂತ ಶ್ರೇಷ್ಠ ಅಲ್ಲ. ಲೋಕದ ಪ್ರಕಾರ ಶ್ರೇಷ್ಠರಾದವರಿಬ್ರು, ಧರ್ಮರಾಜ ಭೀಮ. ಒಬ್ಬ ಸ್ವರೂಪತಃ ಶ್ರೇಷ್ಠ ಅಲ್ಲ, ಇನ್ನೊಬ್ಬ ಶ್ರೇಷ್ಠ, ಆದ್ರೆ ಅಪರಾಧ ದೊಡ್ಡದಲ್ಲ. ಇಷ್ಟೆಲ್ಲ ಇಟ್ಟುಕೊಂಡು ಅತಿ ಸ್ನೇಹ ಚಾಗ್ರಜಾಭ್ಯಾಂ ತದಸ್ಯ ಶಾಂತಂ ಸುತಾ ಪಾಂಡ್ಯರಾಜೇನ ದತ್ತ ಸಂವತ್ಸರಾಂತೆ ಫಲ್ಗುಣಸ್ಯಾಭಿರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್. ಅತಿ ಸ್ನೇಹಾತ್, ಒಂದು ರೀತಿ ಅತಿ ಮುದ್ದು ಅಂತಾನೆ ಹೇಳಿದ್ರೆ ತಪ್ಪಿಲ್ಲ. ಅಣ್ಣಂದಿರಿಬ್ಬರು ಕೂಡ ತಮ್ಮನನ್ನು ಕ್ಷಮಿಸಿಬಿಟ್ರು. ಅದಾದ ಮೇಲೆ 1 ವರ್ಷ ಮುಗೀತು. 1 ವರ್ಷ ಮಾತ್ರ ಇದ್ದದ್ದು. 1 ವರ್ಷದ ಅವಧಿಯಲ್ಲಿ ಇದು ಮುಗೀತು. ತೀರ್ಥಯಾತ್ರೆ ಮುಗೀತು, ಪ್ರಾಯಶ್ಚಿತ್ತ ಮುಗೀತು, ಅಗ್ರಿಮೆಂಟು ಮುಗೀತು. 1 ವರ್ಷ ಅವರು ಬ್ರಹ್ಮಚರ್ಯ ಮತ್ತೆ ತಿರುಗಾಟದ ಹೇಳಿದ್ದು. ಆದರೆ ಪ್ರಾಯಶ್ಚಿತ್ತ ಮುಗೀತು, ಸಂಚಾರ ಮುಗಿಲಿಲ್ಲ. ಇವನು ಮುಂದೆ ಹೋದಾಗ ಪಾಂಡ್ಯರಾಜ ವೀರಸೇನ ಅಂತ ಇದ್ದ, ಅವನೇನು ಮಾಡಿದ, ಚಿತ್ರಾಂಗದೆಯನ್ನ ಕೊಟ್ಟ, ತನ್ನ ಮಗಳನ್ನ. ಸಂವತ್ಸರಾಂತೆ ಫಲ್ಗುಣಸ್ಯ ಅಭಿರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್. ಅದರ ಬಗ್ಗೆ ವಿಸ್ತಾರ ಹೇಳ್ತಾರೆ. ಇದು ಪತ್ನಿತ್ವೇನೇ ಕೊಟ್ಟಿದ್ದು. ಸವೀರಸೇನ ಸ್ವಷ್ಟುರಂಶೋ ಯಮಸ್ಯಾಪಿ ಆವೇಶಯುಕ್ಸಾ ಚ ಕನ್ಯಾ ಶಚೀಹಿ ತಾರಾದೇಹೇ ಸೂರ್ಯಜಸ್ಯಾಂಗ ಸಂಗಾತ್ ಸ್ವರ್ಗನ್ನಾಗಾದಂತರಿಕ್ಷಾದಿಹಾಸೀತ್.
ತೇನೈವ ಹೇತೋರ್ನಾತಿ ಸಾಮೀಪ್ಯಮಾಯಾತ್ ಆಸೀತ್ ತಸ್ಯಾಃ ಪಾರ್ಥೇ ಪುತ್ರಿಕಾ ಪುತ್ರಧರ್ಮ ತಸ್ಯಾಂ ಜಾತೋ ಬಭ್ರುವಾಹೋರ್ಜುನೇನ ಪೂರ್ವಂ ಜಯಂತಃ ಕಾಮದೇವಾಂಶಯುಕ್ತಃ ಸ ವೀರಸೇನಃ. ಆ ವೀರಸೇನ ಯಾರು ಅಂದರೆ ತ್ವಷ್ಟೃ ಅನ್ನುವ ದೇವತೆಯ ಆದಿತ್ಯರಲ್ಲಿ ಒಬ್ಬನಾದ ತ್ವಷ್ಟೃ ಇದ್ದಾನಲ್ಲ, ತ್ವಷ್ಟಾಥ ಸವಿತಾ ಭಗಃ, ಆ ತ್ವಷ್ಟೃವಿನ ಅವತಾರ. ಅವನು ಯಮನ ಆವೇಶದಿಂದ ಕೂಡಿದ್ದ. ಅವನ ಮಗಳು ಚಿತ್ರಾಂಗದ ಏನಿದ್ದಾಳೆ ಶಚಿಯ ಆವೇಶದಿಂದ ಕೂಡಿದ್ಲು. ಆದರೆ ತನ್ನ ಮೂಲ ರೂಪವನ್ನು ಸೇರಿಕೊಂಡಿರಲಿಲ್ಲ. ತಾರೆ ಶಚಿ ಅಲ್ವಾ, ವಾಲಿಯ ಹೆಂಡತಿ ತಾರೆ ಶಚಿ. ಆ ತಾರೆ ತನ್ನ ದೇಹವನ್ನು ಬಿಟ್ಟಾಗ ಶಚಿ ಮೂಲ ರೂಪಕ್ಕೆ ಸೇರಬೇಕು ಅಲ್ವಾ. ಆ ತಾರಾ ದೇಹ ಬಿತ್ತು, ಆ ಒಳಗಡೆ ಇರುವ ಶಚಿಯ ಭಾಗ ಮೂಲ ರೂಪವನ್ನು ಸೇರಲಿಲ್ಲ. ಯಾಕೆ? ಸೂರ್ಯಜಸ್ಯಾಂಗ ಸಂಗಾತ್ ಅಂತಾರೆ. ಸೂರ್ಯಜನ ದೇಹ ಸಂಪರ್ಕ ಅಂದರೆ ಸುಗ್ರೀವನ ದೇಹ ಸಂಪರ್ಕ ಮಾಡಿದ್ದರಿಂದ ಸಣ್ಣ ಶಿಕ್ಷೆ, ಯೋಗ್ಯತೆಯಲ್ಲಿ ಕೆಳಗಿನವನ ಸಂಗ ಮಾಡಿದ್ದರಿಂದ ಹೆಣ್ಣಿಗೆ ಆದ ಶಿಕ್ಷೆ ಇದು. ಸ್ವರ್ಗನ್ನಾಗಾತ್, ಮೂಲ ರೂಪವನ್ನು ಸೇರಲಿಲ್ಲ. ಮತ್ತು ಅಲ್ಲಿ ತನಕ ಎಲ್ಲಿದ್ಲು? ಅಂತರಿಕ್ಷಾದಿಹಾಸಿ, ವಾತಾವರಣದಲ್ಲೇ ಓಡಾಡ್ತಾ ಇತ್ತು ಆ ಜೀವ, ಆ ಜೀವದ ಭಾಗ. ತೇನೈವ ಹೇತೋಹ ನಾತಿ ಸಾಮೀಪ್ಯಮಾಸೀತ್. ಹೀಗೆ ಗಂಡನನ್ನು ಬಿಟ್ಟು, ಸ್ವರೂಪಯೋಗ್ಯನಾದ ಗಂಡನನ್ನು ಬಿಟ್ಟು ಬೇರೆಯವರನ್ನ ಸೇರದೇ ಇರುವುದರಿಂದ, ಬೇರೆಯವರನ್ನು ಸೇರಿದ್ದರಿಂದ ನಾತಿ ಸಾಮೀಪ್ಯ ಮಾಸ, ಚಿತ್ರಾಂಗದೆಯಾದಾಗ ಅರ್ಜುನನ ಸಾಮೀಪ್ಯ ಸಿಗಲಿಲ್ಲ. ಅದರಿಂದ ದೇವತೆಗಳಿಗೇನೆ ಈ ತರಹ ಆದರೆ ಇನ್ನು ಪಾಣಿಗ್ರಹಣ ಪೂರ್ವಕವಾಗಿ ಅಗ್ನಿಯ ಎದುರು ಗಂಡ ಹೆಂಡತಿಯನ್ನೋ, ಹೆಂಡತಿ ಗಂಡನನ್ನೋ ಪರಿಗ್ರಹಿಸಿ ಮೋಸ ಮಾಡಿದ್ರೆ ಗತಿ ಏನು? ಏನು ಶಿಕ್ಷೆ ಆಗಬೇಡ. ನಮ್ಮ ಮಂಜುನಾಥನಿಗೆ ಕನ್ಫ್ಯೂಸ್ ಆಗೋಗಿದೆ. ಮನ್ವಂತರದಿಂದ ಮನ್ವಂತರ ಅಲ್ಲ, ಈ ಮನ್ವಂತರದ್ದೇ ಕಥೆ ಇದು. ಈ ಮನ್ವಂತರದ 24ನೆಯ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದ್ದು. ಇದು 28ನೆಯ ದ್ವಾಪರ ಯುಗ. ಅದು ಬಹಳ ದೊಡ್ಡ ಮೊತ್ತವೇ ವರ್ಷದ್ದು, ಅದರಲ್ಲೇನು ಇದಿಲ್ಲ. ಆದರೆ ಆ ಮನ್ವಂತರದಿಂದ ಈ ಮನ್ವಂತರ ಅಲ್ಲ. ಇದೇ ಮನ್ವಂತರದಲ್ಲಿ ಬಹಳ ಯುಗಗಳಾಗಿ ಹೋಯ್ತು, 100 ಯುಗಗಳು ಕಳೆದು ಹೋಯಿತು. ತಥಾಚ ತೇನೈವ ಹೇತೋಹ ನಾತಿ ಸಾಮೀಪ್ಯಮಾಸೀತ್. ಅದೇ ಕಾರಣದಿಂದ ಸಾಮೀಪ್ಯವೇ ಇರಲಿಲ್ಲ, ಸಾಮೀಪ್ಯನೇ ಇರಲಿಲ್ಲ. ಈ ಲೋಕದಲ್ಲಿ ಸ್ವಪತಿ ನಿಯತಿ ಪತ್ನಿಗಿರಬೇಕು, ಸ್ವಸ್ತ್ರೀ ನಿಯತಿ ಗಂಡನಿಗಿರಬೇಕು. ಗಂಡನೂ ಬೇಲೆ ಹಾರಬಾರ್ದು, ಹೆಂಡತಿಯೂ ಬೇಲೆ ಹಾರಬಾರ್ದು, ಇಬ್ಬರೂ ಹಾರಬಾರ್ದು. ಬಹಳ ಜನ ಏನು ಅಂದರೆ ಹೆಣ್ಣಿಗೆ ಬಹಳ ಬಂಧನ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ವಸ್ತುತಃ ಇಬ್ಬರಿಗೂ ಸಮಾನವಾಗಿ ಶಾಸ್ತ್ರ ಹೇಳಿದೆ. ಇವರೆಲ್ಲ ಏನು ಅಂದರೆ ಗಂಡು ಹೋದರೆ ಹೆಣ್ಣನ್ನು ಇದಕ್ಕೆಲ್ಲ ಕರೆಯೋಲ್ಲ, ಏನೇನೋ ಮಾಡ್ತಾರೆ, ಶುಭ ಕಾರ್ಯಗಳಿಗೆಲ್ಲ ಕರೆಯಲ್ಲ. ವಸ್ತುತಃ ಅದು ಗಂಡಿಗೂ ಅಪ್ಲೈ ಆಗುತ್ತೆ. ಈ ಹೆಣ್ಣು ಚಿಕ್ಕಂದಿನಲ್ಲಿ ಹೋದರೆ ಅಥವಾ ಹೆಣ್ಣು ಹೋದ ಮೇಲೆ ಗಂಡಿಗೆ ಶಾಂತಿಯೇ ಇಲ್ಲ. ಹೆಣ್ಣು ಹೋದ ಮೇಲೆ ಗಂಡಿಗೆ ಶಾಂತಿ ಇಲ್ಲ. ಅಂದರೆ ಶಾಂತಿ ಇಲ್ಲ ಅಂದರೆ ಇವರೆಲ್ಲ ಇವಾಗ 80 ವರ್ಷ ಶಾಂತಿ ಇಲ್ಲ, ಮಾಡ್ಕೋಬಾರ್ದು. ಹಾಗೆ ಅಂದರೆ ಲೆಕ್ಕದ ಪ್ರಕಾರ ಮಾಡ್ಕೋಬಾರ್ದು. ಯಾಕೆಂದರೆ ಹೆಂಡತಿ ಇದ್ದರೆ ಜೊತೆಗೆ ಶಾಂತಿ. ಗೃಹಸ್ಥೋಚಿತವಾದ ಕರ್ಮ ಯಾವಾಗಂದ್ರೆ ಗೃಹ ಇರಬೇಕು. ಗೃಹ ಅಂದರೆ ಹೆಂಡತಿ.
ಗೃಹ ಅಂದರೆ ಮನೆ ಅಲ್ಲ, ಗೃಹ ಅಂದರೆ ಹೆಂಡತಿ ಅಂತ. ಅವರನ್ನು ಯಾವುದಕ್ಕೂ ಕರೆಯೋ ಹಾಗಿಲ್ಲ ವಸ್ತುತಃ. ಇವರು ಹಂಗೆ ಮಾಡಿದ್ರೆ ಯಾಕೆಂದ್ರೆ ಶುಭ ಸಮಾರಂಭಗಳಿಗೆ ವಿದುರರನ್ನು ಕರಿಬಾರದು. ವಿಧವೆಯನ್ನ ಹೇಗೆ ಕರೆಯೋದಿಲ್ವೋ ಹಾಗೆ ವಿದುರರನ್ನು ಕರಿಬಾರದು. ಈಗ ವಿದುರರನ್ನು ಕರೀತಾರೆ ಅಂದ್ರೆ ವಿಧವೆಯನ್ನು ಕರೀಲಿಕ್ಕೆ ಏನು ತಪ್ಪು, ಏನು ತೊಂದರೆ? ತೀರ್ಥ ಕೊಡಲ್ಲ, ಅದೊಂದು ತೀರಾ ದಡ್ಡತನ. ತೀರ್ಥ ಕೊಡಲ್ಲ, ಏನೇನೋ ಹುಚ್ಚುಚ್ಚು ಮಾಡ್ತಾರೆ. ಅದು ಯಾವುದು ಶಾಸ್ತ್ರೀಯ ಅಲ್ಲ. ಅದರ ಸ್ಪಿರಿಟ್ ಅರ್ಥ ಮಾಡ್ಕೊಳ್ಬೇಕು. ಇಂಥವರ ಮುಟ್ಟಾಳತನದಿಂದ ಶಾಸ್ತ್ರಕ್ಕೆ ಕೆಟ್ಟ ಹೆಸರು ಬಂದಿರೋದು. ಇವ್ರು ಮಾಡ್ತಾ ಇರೋದು ಕೆಲವೊಮ್ಮೆ ಏನಾಗತ್ತೆ, ಇವ್ರು ಮಾಡೋದ್ರಿಂದಾಗಿ ಹಿಂದೂ ಸಮಾಜ ಹೀಗೆ ನಡ್ಕೊಳತ್ತೆ ನೋಡಪ್ಪ ಅಂತ. ಯಾರಿಗೋ ಒಬ್ರಿಗೆ ಮಕ್ಕಳಾಗಿರಲ್ಲ ಅಂತ ಇಟ್ಕೊಳ್ಳಿ, ಅವ್ರನ್ನ ಅದಕ್ಕೆ ಸೇರ್ತಲ್ಲ, ಇದಕ್ಕೆ ಸೇರ್ತಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ ಅಂತ ಮಾಡ್ತಾ ಇದು ಹಿಂದೂ ಸಮಾಜದಲ್ಲಿರೋ ಆಚರಣೆ, ಅದು ಹಿಂದೂ ಸಮಾಜದ ಆಚರಣೆ ಅಲ್ಲ. ಅವರು ತಮ್ಮ ಅಹಮಿಕೆಯನ್ನು ಮೆರೆಸ್ಕೊಳ್ಳಿಕ್ಕಾಗಿ, ನನಗಾಗಿದೆ ನಿನಗಾಗಿಲ್ಲ ಅಂತ ತೋರಿಸ್ಲಿಕ್ಕಾಗಿ ಆ ಬಾಂಧವ ಸ್ತ್ರೀಯರೆಲ್ಲ ಇವ್ರನ್ನ ಏನೋ ಒಂಥರ ಮಾಡಿರ್ತಾರೆ. ಅದು ಶಾಸ್ತ್ರದ ಮೇಲೆ ಬಂದ್ಬಿಡುತ್ತೆ. ಶಾಸ್ತ್ರ ಹೀಗೆ ಹೇಳಿದೆ ಅಂತ ಎಲ್ಲ ಹೇಳಿದೆ, ಆ ಥರ ಇಲ್ಲ. ವಸ್ತುತಃ ಇಬ್ಬರಿಗೂ ಸಮಾನವಾದ ಲಾಭ ಇದೆ, ಸಮಾನವಾದ ಸಮಸ್ಯೆಗಳಿದೆ, ಸಮಾನವಾದ ಜವಾಬ್ದಾರಿ ಇದೆ. ಎಷ್ಟೋ ಜನ ವಿಧವೆ ಅಂತ ಹೇಳಿದ ಕೂಡಲೇ ಅವರು ಏನೇನೋ ಅವರ ವರ್ತನೆಯೇ ಬೇರೆ ಆಗುತ್ತೆ. ಅದರಲ್ಲೇನಿದೆ? ಏನಿಲ್ಲ. ಅದು ಒಂದು ಇಬ್ರು ಒಟ್ಟಿಗೆ ಅಂತೂ ಸಾಯ್ಲಿಕ್ಕಾಗಲ್ವ, ನೇಣು ಹಾಕ್ಲಿಕ್ಕೆ ಅಂತೂ ಆಗಲ್ವಾ? ಬೇಕಾಗಿಲ್ಲ, ಅದು ಯಾವುದು ಬೇಕಾಗಿಲ್ಲ. ಸಹಗಮನ ಪದ್ಧತಿಯು ಶಾಸ್ತ್ರೀಯ ಅಲ್ವಾ? ಅಂದ್ರೆ ಉತ್ಕಟ ಶಾಸ್ತ್ರೀಯ ಅಲ್ಲ. ಹೋದ್ರೆ ಹೋಗ್ಬೋದು ಅಂತ, ದುಃಖ ತಡೀಲಿಕ್ಕಾಗದೆ ಹೋದ್ರೆ ಹೋಗ್ಬೋದು, ಬಿಟ್ರೆ ನೀವು ಹೋಗಲೇಬೇಕು, ಹೋಗದೆ ಹೋದ್ರೆ ಇದು ಅಲ್ಲ. ಇದೆಲ್ಲ ಇಲ್ಲ, ಅಲ್ಲಿ ಶಾಸ್ತ್ರದಲ್ಲಿ ಇಲ್ಲ. ಈ ಥರದ್ದೆಲ್ಲ ಮಾಡಿ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅವರು. ನೋಡ್ರಪ್ಪ, ಇವ್ರು ಹೀಗೆ, ಮಾಧ್ವರಿಗೆ ಕಣ್ಣಲ್ಲಿ ರಕ್ತವೇ ಇಲ್ಲ, ಮನುಷ್ಯತ್ವವೇ ಇಲ್ಲ. ಎಲ್ಲಿದೆ ಆ ಥರ? ಎಲ್ಲೂ ಇಲ್ಲ, ಶಾಸ್ತ್ರದಲ್ಲಿ ಆಗಿಲ್ಲ. ಇವರೇನೋ ತಪ್ಪು ಮಾಡಿದ್ರೆ ಅದನ್ನು ಮಧ್ವಾಚಾರ ಮೇಲೆ ಹಾಕಬೇಕು. ಜನವೇ ಅರ್ಥವೇ ಆಗಲ್ಲ, ಇವ್ರಿಗೂ ಅರ್ಥ ಆಗಲ್ಲ. ಇಲ್ಲ ಅನ್ನೋದೇ ಗೊತ್ತಾಗಲ್ಲ. ಇವರು ನಮ್ಮ ಹಿಂದಿನವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡ್ತಾರೆ. ಇವ್ರಿಗೆ ದಡ್ಡತನ, ಸಾಂಪ್ರದಾಯಿಕರಿಗೆ. ನವೀನರಿಗೆ ತಾಳ್ಮೆ ಇಲ್ಲ. ಇದು ಯಾರ ತಪ್ಪು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಷ್ಟು ಅವ್ಯವಸ್ಥೆಗಳು ಅಂದರೆ ಅಷ್ಟು ಅವ್ಯವಸ್ಥೆ. ನನಗೆ ಒಬ್ಬರು ಹಾಗೆ ಮೊಸರು ಹಾಕಲಿಕ್ಕೆ ಒಬ್ಬರಿಗೆ ಬಂದರು. ಒಬ್ಬರು ನನಗೆ ತಾಯಿ ಅಂಥವರು ಮೊಸರು ಹಾಕಲಿಕ್ಕೆ ಅಂತ ಬಂದರು. ಯಾರಿಗೋ ಒಬ್ಬರು ಪಕ್ಕದಲ್ಲಿ ಕೂತಿದ್ದ. ಬೇಡ, ನೀವು ಬೇಡ, ನೀವು ಅಂತಂದ. ಇನ್ಯಾರಿಗೋ ಒಬ್ರು ತೋರಿಸಿ. ನಾನು ಅವ್ನು ಕೇಳಿದೆ. ಆಮೇಲೆ ಅಲ್ಲಿ ಕೇಳಲಿಲ್ಲ, ಅವಮಾನ ಆಗುತ್ತೆ ಅವನಿಗೆ. ಅಲ್ಲ, ಮೊದಲು ಮಡಿ ಅಂತ ಏನು? ಈಗ ಹೆಂಗೆ ಮೈಲಿಗೆ ಆದರು? ಗಂಡ ಹೋದ್ಮೇಲೆ ಹೆಂಗೆ ಮೈಲಿಗೆ ಆದರು? ಗಂಡ ಇದ್ದಾಗ ಮಡಿನ? ಅದು ಹೆಂಗದು? ಅದು ತೀರಾ ದಡ್ಡತನ. ಎಷ್ಟು ದಡ್ಡತನ ಅಂತಂದರೆ ನಮ್ಮ ಗುರುಗಳು ಬೈತಾ ಇದ್ದಿದ್ದು ಬಹಳ ಕಡಿಮೆ ಕಣ್ರಿ. ಇವ್ರು ದಡ್ಡತನ ನೋಡಿದ್ರೆ. ಯಾರೋ ಬಂದು ಹೇಳಿದ್ರು, ನೀವು ನಿಮ್ಮ ಗುರುಗಳಷ್ಟು ಬೈಯೋದಿಲ್ಲ. ಹೌದಪ್ಪ, ನಾನು ಬೈಯೋದಿಲ್ಲ, ಯಾಕೆಂದ್ರೆ ನಾನು ಬೈಯೋದು ದೊಡ್ಡವನಲ್ಲ. ಆದರೆ ನಮ್ಮ ಗುರುಗಳ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಗುರುಗಳು ಬಹಳ ಕಡಿಮೆ ಬೈದರು ಅಂತ ನಾನು ಹೇಳೋದು. ಅಷ್ಟು ದಡ್ಡತನ ಇದೆ. ಶಾಸ್ತ್ರದ ವಿಚಾರದಲ್ಲಿ ಆಗಲಿ, ಯೋಚನೆಯ ರೀತಿಯಲ್ಲಾಗಲಿ, ಸಮಾಜದಲ್ಲಿ ನಡ್ಕೊಳ್ಳೋ ರೀತಿಯಾಗಲಿ ಅಷ್ಟು ನಮ್ಮ ಗುರುಗಳು ಬಹಳ ಕಡಿಮೆ ಬೈದದ್ದು ವಸ್ತುತಃ. ಯಾಕೆ ಹೇಳಿದ್ದು ಅಂತಂದರೆ, ಈ ಸ್ವದಾರ ನಿಯತಿರ್ ನೃಣಾಂ, ಹೆಣ್ಣಿಗೆ ಹೇಗೆ ಇದೆಯೋ ಅದೇ ರೀತಿ ಗಂಡಿಗೂ ಇದೆ. ಇಬ್ಬರು ಬೇರೆ ಹಾರಿದ್ರೆ ಶಿಕ್ಷೆ ಇದ್ದೇ ಇದೆ. ದೇವತೆಗಳಿಗೇನೆ ಹಿಂಗೆ ಬಿಡಲಿಲ್ಲ ನೋಡಿ. ಅದನ್ನೇ ಇಲ್ಲಿಯ ತನಕ ಹೇಳಿದ್ದಿದ್ದು. ಆದರೆ ಅವ್ರಿಗೆ ಸ್ವರೂಪ ಯೋಗ್ಯತೆ ಗೊತ್ತಾಗುತ್ತೆ ಅಂದಾಗ ಇಲ್ಲಿ ಗೊತ್ತಾಗಲ್ಲ. ಆದರೆ ನಾವು ಮೀರಬಾರ್ದು ಅಷ್ಟೇ. ನಮ್ಗೆ ಗೊತ್ತಿಲ್ಲ, ನನ್ನ ಸ್ವರೂಪ ಯೋಗ್ಯತೆ ಜಾಸ್ತಿ ಇದೆ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಾಕೆ ಹೇಳಿದ್ದು ಅಂದರೆ, ಎಷ್ಟು ನಾವು ಹೇಳುವ ವೇದಕ್ಕೆ, ವೇದದ ಅರ್ಥವನ್ನು ಪ್ರಜ್ಞಾಪೂರ್ವಕವಾಗಿ ಅನುಸರಿಸಬೇಕು ಮದುವೆ ಮೊದಲಾದವುಗಳಲ್ಲಿ ಅಂತ. ಇರಲಿ, ಉಲೂಪಿಗೆ ಯಾವ ರೀತಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಟ್ಟ ಅರ್ಜುನ, ಹಾಗೆ ಇಲ್ಲಿ ಅಲ್ಲ, ಚಿತ್ರಾಂಗದಗಲ್ಲ.
ಆದರೆ ಪುತ್ರಿಕಾ ಪುತ್ರ ಧರ್ಮ ಅವನು ಹೇಳ್ಬಿಟ್ಟಿದ್ದ, ನೋಡಪ್ಪ ನನ್ನ ಮಗಳಲ್ಲಿ ನಿನಗೆ ಹುಟ್ಟುವ ಮಗ ನನಗೆ ಬೇಕು ಅಂತ. ಯಾರು? ವೀರಸೇನ. ಅಲ್ಲಿ ಹುಟ್ಟಿದವ ಬಭ್ರುವಾಹನ. ಆ ಬಭ್ರುವಾಹನ ಏನಿದ್ದಾನೆ ಜಯಂತನ ಅವತಾರ. ಕಾಮದೇವಾಂಶ ಯುಕ್ತ, ಕಾಮದೇವನ ಅಂಶ ಇತ್ತು. ಈ ನೀವು ಫಿಲಮಲ್ಲೆಲ್ಲ ನೋಡಿರ್ತೀರಲ್ಲ, ಆ ಕಥೆ ಜೈಮಿನಿಯ ಭಾರತ, ಜೈಮಿನಿ ಭಾರತದ್ದು. ಅದು ಜೈಮಿನಿ ಭಾರತ ಸಂಸ್ಕೃತದ್ದು ಒಂದು ವರ್ಷನ್ ಇದೆ. ಅದನ್ನ ಒಬ್ಬರು ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ರು, ಬಹಳ ರೋಚಕವಾಗಿ ಮಾಡ್ತಾ ಇದ್ರು ಅವರು. ಅವ್ರಿಗವಾಗ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವಿರುದ್ಧ ಅಂತ ಅವ್ರಿಗೆ ಏನು ಅನ್ಸಿರ್ಲಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ರು. ನಾವು ಅದಕ್ಕಾಗಿ ಕಾತರಿಸಿ ಕೂತ್ಕೊಳ್ತಾ ಇದ್ವಿ. ಎಷ್ಟೋ ಆಗ ನನಗೆ ಒಂದು 3ನೇ ಕ್ಲಾಸಿನ ಹುಡುಗ, ಕಾತರಿಸಿ ಕೂತ್ಕೊಳ್ತಾ ಇದ್ವಿ. ಬಹಳ ಚೆನ್ನಾಗಿ ಹೇಳೋರು. ಅವಾಗ ನನಗೇನು ಅನಿಸಿರ್ಲಿಲ್ಲ, ಹೀಗೂ ಇದೆಯಾ ಅಂತ. ನನಗೆ ಅವಾಗ ವಯಸ್ಸಿನ ಇದು ಐಡಿಯಾ ಬಂದಿರಲಿಲ್ಲ. ಆಮೇಲೆ ಅದು ಹೆಂಗಾಗತ್ತೆ, ಇವ್ರು ಹೇಳೋದು ಅದು ಇಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ ಅನ್ನಿಸ್ತು. ಮಹಾಭಾರತ ಓದಿದಾಗ, ಮಹಾಭಾರತ ಓದೋಕ್ಕಿಂತ ಮುಂಚೆಯೂ ಆ ಅನುಮಾನಗಳೆಲ್ಲ ಇತ್ತು ನನಗೆ. ಹೀಗಾಗಿ ಅರ್ಜುನ ಬಭ್ರುವಾಹನನನ್ನು ಪಡೆದಿದ್ದಾನೆ ಅನ್ನೋದು ಅವತ್ತಿನ ಕಾಲದಲ್ಲಿ ಜಗಜ್ಜಾಹೀರು. ಅವನಿಗೆ ಕೃಷ್ಣ ಮರೆಸಿ ಬಿಟ್ಟ, ಅವೆಲ್ಲ ಸುಮ್ಮನೆ ಫಿಲ್ಮಿ ಸ್ಟೈಲ್. ಅವತ್ತಿನ ಕಾಲದಲ್ಲಿ ಬಹಳ ಪತ್ನಿಯರನ್ನು ಹೊಂದೋದು ಯೋಗ್ಯ, ಅದು ಯಾಕೆ ಮುಚ್ಚಿಟ್ಕೋಬೇಕು? ಇಷ್ಟೊಂದೆಲ್ಲ ಇಲ್ವೇ ಇಲ್ಲ ಪ್ರಾಬ್ಲಮ್ ಅಲ್ಲಿ. ಉಲೂಪಿಯನ್ನು ಸಂಪರ್ಕಿಸಿದ, ಗೊತ್ತು, ಎಲ್ಲರಿಗೂ ಗೊತ್ತು. ಮಹಾಭಾರತದ ಯುದ್ಧದಲ್ಲಿ ಇರಾವಾನ್ ಭಾಗವಹಿಸಿದ್ದ, ಗೊತ್ತಾಗಿರಲ್ವಾ? ಇವನು ಯಾರು ಅಂತ ಗೊತ್ತಿಲ್ಲ, ಯಾರೋ ಜಾರಣಿಯ ಮಗ ಅಂತ, ಜಾರಣಿಯ ಮಗ ಅಂತ ಕೂಗೋದು, ಅವೆಲ್ಲ ಹುಚ್ಚುಚ್ಚು, ತೀರಾ ದಡ್ಡತನದ ಮಾತುಗಳು ಅವೆಲ್ಲ. ಅದೇ ಅವರು ಅದೇನೋ ಮಾಡಿಕೊಂಡ್ರು. ಆದರೆ ಅದು ನಂಬೋರನ್ನ ಹೇಳಿ, ಅದು ಅದು ಶಾಸ್ತ್ರೀಯ ಅಲ್ಲ, ಅದು ಮಹಾಭಾರತದಲ್ಲಿ ಹಾಗಿಲ್ಲ. ತಸ್ಯಾಂ ಜಾತೋ ಬಭ್ರುವಾಹೋರ್ಜುನೇನ ಪೂರ್ವಂ ಜಯಂತಃ ಕಾಮದೇವಾಂಶಯುಕ್ತ ಅಂತ ಅಲ್ಲಿ ಸ್ಫುಟವಾಗಿ ಹೇಳ್ತಾರೆ. ಸಮುದ್ರ ತೀರೇಣ ಶಣೈರ್ ಮಣಲೂರಂ ಜಗಾಮಹ. ಮಣಲೂರಕ್ಕೆ ಹೋದ, ಮಣಲೂರಿಗೆ ಹೋದ, ಮಣಲೂರು ಅಂತ ಅದು ಆಯ್ತಾ. ಆಮೇಲೆ ಎಲ್ಲ ತೀರ್ಥಗಳನ್ನು ಸಂಚಾರ ಮಾಡಿ ರಾಜನ ಹತ್ತಿರ ಹೋದ. ಮಣಲೂರೇಶ್ವರಂ ರಾಜಂ ಧರ್ಮಜ್ಞಂ ಚಿತ್ರವಾಹನಂ ತಸ್ಯ ಚಿತ್ರಾಂಗದ ನಾಮ ದುಹಿತ ಚಾರುದರ್ಶನ. ಬಹಳ ಚಲುವೆ ಅವಳು. ಯಾರು? ಚಿತ್ರಾಂಗದೆ. ಅವಳನ್ನು ಮದುವೆ ಆದ. ಇವನು ಕೊಟ್ಟ. ಅಪುತ್ರೇಣ ಮಯಾ ಕನ್ಯಾ ದೀಯತೆ ತವ ಭೋವರ ಅಸ್ಯಾಂ ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ ಅಂತ ಅಗ್ರಿಮೆಂಟ್. ನನಗೆ ಮಕ್ಕಳಿಲ್ಲ, ಗಂಡ್ಮಕ್ಳಿಲ್ಲ, ನನ್ನ ಮಗಳಲ್ಲಿ ಯಾರು ಹುಟ್ಟುತ್ತಾನೆ ಅವನು ನನ್ನ ಮಗ ಅಂತ ಆ ಒಪ್ಪಂದದಲ್ಲಿ ಕೊಟ್ಟಿದ್ದು. ಆಮೇಲೆ ಯುದ್ಧ ಆಗಿದ್ದ ಹೌದು, ಮುಂದೆ ಬಭ್ರುವಾಹನನಿಗೆ ಮತ್ತೆ ಇವನಿಗೆ ಯುದ್ಧ ಆಗಿದ್ದ ಹೌದು. ಯಾಕೆ ಆಗಿದ್ದು ಅಂದರೆ, ನಿನ್ನ ಪರಾಕ್ರಮವನ್ನು ನೋಡುವ ಬಯಕೆ ಇದೆ ಮಗು, ಯುದ್ಧ ಮಾಡು ಅಂತ ಹೇಳ್ದ ಅಷ್ಟೇ. ಒಂದು ಮಕ್ಕಳು ಹತ್ರ ಒಂದು ಸ್ವಲ್ಪ ಫೈಟಿಂಗ್ ಆಡೋಣ ಬಾರೋ ಅಂತ ತಂದೆ ಕರೀತಾನೆ. ಮಗು ಒಂದು 3 ವರ್ಷ 4 ವರ್ಷ ಇದ್ದಾಗ ಒಂದು ಫೈಟಿಂಗ್ ಆಡ್ತಾರೆ ತಮಾಷೆಗೆ, ಸೋತಂತೆ ಮಾಡ್ತಾನೆ. ಹಾಗೆ ಅಲ್ಲಿ ಆಗಿದ್ದು. ಅರ್ಜುನನ ಬಲ ಏನು, ಬಭ್ರುವಾಹನನ ಬಲ ಏನು? ಇವನಿಗೆ ನರಾವೇಶ ಇದೆ, ಎಲ್ಲ ಇದೆ, ಗಾಂಡೀವ ಧನುಸ್ಸಿದೆ. ಅವನ ಹತ್ರ ಆ ಥರ ಯಾವುದೂ ಇರಲಿಲ್ಲ, ಶಕ್ತಿನೂ ಇರಲಿಲ್ಲ. ಅವನು ಜಯಂತ ಮತ್ತೆ ಕಾಮದೇವನ ಅಂಶ. ಜಯಂತ ಮೂಲದಲ್ಲಿಯೂ ಇಂದ್ರನ ಮಗ. ಹೀಗಾಗಿ ಮತ್ತೆ ಅವನಿಗೆ ಪುತ್ರಿಕಾ ಪುತ್ರ ಧರ್ಮ ಆದ್ದರಿಂದ ಅವನು ಕುರುವಂಶಕ್ಕೆ ಬರಲಿಲ್ಲ. ಆದ್ದರಿಂದಾಗಿ ಅರ್ಜುನ ಬಿಟ್ಟ ಬಾಣ ಬಭ್ರುವಾಹನನನ್ನು ಕೊಲ್ಲಲಿಲ್ಲ. ಅಶ್ವತ್ಥಾಮ ಬಿಟ್ಟ ಬಾಣ. ಅಶ್ವತ್ಥಾಮ ಪಾಂಡವರ ವಂಶದವರೇ ಇಲ್ಲ ಆಗಬೇಕು ಅಂತ ಹೇಳಿ ಹೊಡೆದದ್ದಲ್ವಾ. ಅಲ್ಲಿ ಬಭ್ರುವಾಹನನನ್ನು ಯಾಕೆ ಅಟ್ಯಾಕ್ ಮಾಡಲಿಲ್ಲ ಅಂದರೆ ಪುತ್ರಿಕಾ ಪುತ್ರ ಧರ್ಮ ಇದ್ದದ್ರಿಂದ.
ಆದರೆ ಯುದ್ಧಕ್ಕೆ ಬರಲಿಲ್ವಾ ಸಹಾಯಕ್ಕೆ? ಬಂದಿದ್ದ, ವೀರಸೇನ ಬಂದಿದ್ದ, ವೀರಸೇನ ಸತ್ತ, ಬಬ್ರುವಾಹನ ಇಲ್ಲೇ ಇದ್ದ, ಅವನು ಯುದ್ಧಕ್ಕೆ ಬರಲಿಲ್ಲ. ಇದು ಕ್ರಮ. ಹೀಗೆ ಪುತ್ರಂ ವೀರಂ ಜನಯಿತ್ವಾರ್ಜುನೋತೋ ಗಚ್ಚನ್ ಪ್ರಭಾಸಂ ಶಾಪತೋ ಗ್ರಾಹ ದೇಹ. ಆಮೇಲೆ ಅವನಲ್ಲಿಂದ ಮುಂದೆ ಹೊರಟ. ಅಲ್ಲಿ 5 ಜನ ಅಪ್ಸರೆಯರಿದ್ರು. ಅವರನ್ನು ಬಿಡಿಸಿದ ಶಾಪದಿಂದ. ಅವರು ಮೊಸಳೆಯರಾಗಿದ್ದರು. ವರ್ಗ, ಸೌರಭೇಯಿ, ಸಮೀಚಿ, ಬುದ್ಬುದ, ಲತಾ ಅಂತ 5 ಜನ ಅಪ್ಸರೆಯರು. ಅಮು ಮುಚ ಚಾಪ್ಸರಸ ಸಪಂಚ 5 ಜನ ಅಪ್ಸರೆಯರು. ಅವರೇನು ಮಾಡಿದ್ರು, ಒಬ್ಬ ಮುನಿಯನ್ನ ಬೆದರಿಸಲಿಕ್ಕೆ ಅಂತ ಹೇಳಿ ಮೊಸಳೆಯ ತರಹ ವೇಷ ಹಾಕ್ಕೊಂಡಿದ್ರು. ತಪೋವಿಜ್ಞ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟರು. ಅವನು ತರುಣ ತಪಸ್ಸು ಮಾಡ್ತಾ ಇದ್ದ, ಡಿಸ್ಟರ್ಬ್ ಮಾಡಬೇಕು ಅಂತ. ಆಗ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟ. ಗ್ರಾಹಭೂತ ಜಲೇಯೂಯಂ ಚರಿಷ್ಯತ ಶತಂ ಸಮಾಹ ಅಂತ. ನಿಮ್ಮ ಹಾವಭಾವ ವಿಲಾಸ ಮತ್ತೆ ಬೇರೆ ಬೇರೆ ರೀತಿಯಿಂದ ನನ್ನನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ನೀರಿನಲ್ಲಿ ಮೊಸಳೆಗಳಾಗಿ ಇರಿ ಅಂತ ಶಾಪ ಕೊಟ್ಟ. ಆಮೇಲೆ ಅವರು ಬೇಡಿಕೊಂಡಾಗ ಮುಂದೆ ಅರ್ಜುನ ಬಂದು ನಿಮ್ಮನ್ನು ಬಿಡಿಸ್ತಾನೆ, ಅಲ್ಲಿ ತನಕ ಹೀಗೆ ಅಂತ ಒಟ್ಟಿಗೆ ಎತ್ತೆಸಿಬೇಕು ಅಂತ. ಅದರಂತೆ ಎಲ್ಲವನ್ನ ಮೊಸಳೆ ಹಿಡ್ಕೊಂಡಾಗ ಒಂದೊಂದನ್ನು ಎಸೆದ ಕೂಡಲೇ ಅವ್ರಿಗೆ ಒಳ್ಳೆ ರೂಪ ಬರ್ತಾ ಇತ್ತು. ಏವಂ ಹಿತಾಸಾಂ ಶಾಪಮೋಕ್ಷ ಪ್ರದತ್ತ ಯದಾಖಿಲಾವೋ ಯುಗಪತ್ಸಂ ಪ್ರಕರ್ಷೇತ್. ಒಟ್ಟಿಗೆ ಅವ್ರನ್ನ ಎತ್ತಿ ಇದರಲ್ಲಿ ಹಾಕಬೇಕು, ತೀರಕ್ಕೆ ಹಾಕಬೇಕು. ಏಕಸ್ತದಾ ನಿಜ ರೂಪಾಪ್ತಿರೇವೇತ್ಯಲಂ ತುಷ್ಟೇನ ಬ್ರಾಹ್ಮಣೇನಾನತಾನಾಂ ವಿಪ್ರಾಪಹಾಸಾತ್ ಕುತ್ಸಿತಯೋನಿತಸ್ತಾಃ ಕನ್ಯಾತೀರ್ಥೆ ಪಾಂಡವಃ ಸಂಪ್ರಮುಷ್ಯ ಪ್ರಾಪ್ತ ಪ್ರಭಾತಂ ವಾಸುದೇವಾನುಜಾತಾಂ ಶುಶ್ರಾವರಾಮೇಣ ಸುಯೋಧನೋದ್ಯತಾಂ. ವಿಪ್ರಾಪಹಾಸದಿಂದ, ಬ್ರಾಹ್ಮಣ ಅವಮಾನದಿಂದ ಕುತ್ಸಿತ ಯೋನಿಯನ್ನು ಹೊಂದಿರುವ ಅವರನ್ನ ಬಿಡಿಸಿದ. ಎಲ್ಲಿ? ಕನ್ಯಾತೀರ್ಥೇ. ತಮಿಳುನಾಡಿಗೆ ಬಂದದ್ದು ಪಾಂಡ್ಯ, ಅಲ್ಲಿಂದ ಕನ್ಯಾತೀರ್ಥ ಕನ್ಯಾಕುಮಾರಿ, ಅಲ್ಲಿಂದ ಪ್ರಭಾತಕ್ಕೆ ಹೋದ. ಪ್ರಾಯ ನೌಕೆಯಲ್ಲಿ ಹೋಗಿರಬಹುದು, ಇಲ್ಲವೇ ಮತ್ತೆ ನಡ್ಕೊಂಡು ಹೋಗಿರಬಹುದು, ಅಥವಾ ರಥದಲ್ಲಿ ಹೋಗಿರಬಹುದು. ಪ್ರಭಾಸ ಅಂದರೆ ಗುಜರಾತ. ಅಲ್ಲಿಗೆ ಹೋದವನೇ ಕೇಳಿದ, ಬಲರಾಮ ತನ್ನ ತಂಗಿ ಸುಭದ್ರೆಯನ್ನ ದುರ್ಯೋಧನನಿಗೆ ಕೊಡ್ತಾ ಇದ್ದಾನೆ ಅಂತ. ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೌತಂ ತಮೀಪೆ ಪ್ರಾಪ್ತಂ ಕೃಷ್ಣ ಪ್ರಾಹಸತ್ಸಂ ವಿಜಾನ್ ಸತ್ಯಾತಹಾಯ ಶಯನೀಯಾದಿರೂಢ. ಆಮೇಲೆ ವಿಚಿಂತ್ಯ ಕಾರ್ಯಂ ಯೋಚನೆ ಮಾಡಿದ, ಹೇಗೆ ಅವಳನ್ನು ಹಾರಿಸೋದು ಅಂತ ಯೋಚನೆ ಮಾಡಿ ಯತಿರೂಪವನ್ನು ಸ್ವೀಕರಿಸಿ ಕುಶಸ್ಥಲಿ ಪ್ರಯಯವು ದ್ವಾರಕೆಗೆ ಬಂದ. ಯತಿರೂಪವನ್ನು ತೆಗೆದುಕೊಂಡು ಅವನು ಗಡಿಯಲ್ಲಿ ಬರ್ತಾ ಇದ್ದ. ಕೃಷ್ಣ ಅವನ ರೂಮಿನಲ್ಲಿ, ಅವನ ಬೆಡ್ರೂಮಲ್ಲಿ ಕೂತಿದ್ದ. ಶಯನೀಯಾದಿರೂಢ, ಸತ್ಯಭಾಮೆ ಜೊತೆಗೆ ಇದ್ದದ್ದು. ಸತ್ಯಾಸಹಾಯ ಶಯನೀಯಾದಿರೂಢ ಪ್ರಾಹಸದ್, ಗಟ್ಟಿಯಾಗಿ ನಕ್ಕ ಅಂತೆ. ಸರ್ವಜ್ಞಾಸಾ ಲೀಲಯಾ ಹಾಸಹೇತುಂ ಅಪೃಚ್ಛತ್ತಂ ಸೋಪಿ ತಸ್ಯೈ ಬಭಾಷೆ ಲೀಲಾಭಾಜೌ ದರ್ಶನಾರ್ಥಂ ಪುನಸ್ತೌ ಆಗಚ್ಚತಾಂ ರೈವತಂ ಶೈಲರಾಜಂ. ಅವಳು ಸರ್ವಜ್ಞಳು. ಲೀಲಯಾ ಹಾಸಹೇತುಂ ಅಪೃಚ್ಛತ್, ಅವಳಿಗೂ ಗೊತ್ತು, ಆದರೂ ಕೂಡ ಕೇಳಿದ್ಲು, ಯಾಕೆ ನಕ್ಕದ್ದು? ಅವನು ಹೇಳಿದ, ಹೀಗೆ ಸುಭದ್ರೆಯನ್ನ ಪ್ರೀತಿಸಿ ಅರ್ಜುನ ಸನ್ಯಾಸಿ ವೇಷವನ್ನು ಹಾಕಿಕೊಂಡಿದ್ದಾನೆ. ಅವರಿಬ್ಬರು ಆ ಲೀಲೆಯಲ್ಲಿ ಭಾಗವಹಿಸಿದ್ದು. ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿ ಏನಿಲ್ಲ, ಅವಳಿಗೆ ಗೊತ್ತಿದೆ ಅಂತ ಇವನಿಗೂ ಗೊತ್ತಿದೆ, ಆದರೂ ಕೂಡ ಹೇಳಿದ. ಪುನಸ್ತೌ ಆಗಚ್ಚತಾಂ, ರೈವತ ಪರ್ವತಕ್ಕೆ ಬಂದರು.
ರೈವತ ಪರ್ವತ ಏನದು? ಆಕ್ರೀಡೋಸೌ ವೃಷ್ಣಿಭೋಜಾಂಧಕಾನಾಂ ತತ್ರಾಪಶ್ಯತ್ ಕೇಶವ ಫಲ್ಗುನಂ ತಂ ಸ್ವಸುರ್ದಾನೇ ಸಪ್ರತಿಜ್ಞಾಂ ರಹೋಸ್ಮೈ ಚಕ್ರೇ ಕೃಷ್ಣೋಥಾಸದತ್ ಸರ್ವವೃಷ್ಣೀನ್. ಆಕ್ರೀಡೋತೌ ವೃಷ್ಣಿಭೋಜಾಂಧಕಾನಾಂ ಯಾದವರ ಒಂದು ಕ್ರೀಡಾಶೈಲ. ಹೇಗೆ ಬೆಂಗಳೂರಿಗೆ ನಂದಿ ಹಿಲ್ಸ್ ಇದೆಯೋ ಆ ರೀತಿ ಕ್ರೀಡಾಶೈಲ. ಹೇಗೆ ತಮಿಳುನಾಡಿನವರಿಗೆ ಊಟಿ ಮತ್ತು ಕೊಡೈಕೆನಾಲ್ ಇದೆಯೋ ಹಾಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕ್ರೀಡಾಶೈಲ ಇರ್ತದೆ. ಆ ತರಹದ ಕ್ರೀಡಾಶೈಲ ಇದು ರೈವತ ಪರ್ವತ, ಗಿರ್ನಾರ್ ಇತಿ ಯದ್ವದಂತಿ. ಅಂತಹ ಬಂದಾಗ ಇವನಲ್ಲಿ ಬಂದಿದ್ದ ಕೃಷ್ಣ ಕೂಡಲೇ ಅಲ್ಲಿಗೆ ಇವನು ಭೇಟಿಯಾದ. ಸ್ವಸುರ್ದಾನೆ ಸಪ್ರತಿಜ್ಞಾಂ ರಹೋಸ್ಮೈ ಚಕ್ರೇ, ನನ್ನ ತಂಗಿಯನ್ನು ನಿನಗೆ ಕೊಟ್ಟೇ ಕೊಡ್ತೇನೆ, ಚಿಂತೆ ಮಾಡಬೇಡ ಅಂತ ಅವನು ಹೇಳಿದ. ಕೃಷ್ಣೋಥಾಸಾದ್ ಅಥಾ ಆಸದತ್ ಸರ್ವವೃಷ್ಟಿ. ಆಮೇಲೆ ಏನು ಗೊತ್ತಿಲ್ಲದ ಹಾಗೆ ಕೃಷ್ಣ ಬಂದ. ದೃಷ್ಟ್ವಾ ಗಿರೌ ರೋಹಿಣೇಯೋ ಯತೀಂದ್ರವೇತಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋಸೀತಿ ಚಕ್ರೇ ಬಲಾಯ. ದೃಷ್ಟ್ವಾ ಗಿರೌ ರೋಹಿಣೇಯ, ಬಲರಾಮ ಏನು ಮಾಡಿದ? ಯತೀಂದ್ರ ವೇಷವನ್ನು ತೊಟ್ಟ ಅರ್ಜುನನನ್ನು ನೋಡಿದ. ಅಲ್ಲಿ ಒಂದು ದೊಡ್ಡ ಜಾತ್ರೆ ನಡೆದಿತ್ತು. ಹೋದ, ಸ್ವಾಮಿಗಳು ಬಂದಿದ್ದಾರೆ, ನಮಸ್ಕಾರ ಹಾಕಿದ. ಅವಾಗ ಅರ್ಜುನನು ಕೂಡ ಬಲರಾಮನಿಗೆ ನಮಸ್ಕಾರ ಮಾಡಿದ. ಯಾಕೆ? ಗುಣಜ್ಯೇಷ್ಠೋಸೀತಿ, ಆಶ್ರಮ ಜ್ಯೇಷ್ಠ ಇವನು. ಯಾರು? ಇದು ವೇಷ ಹಾಕೊಂಡಿದ್ದಾನಲ್ಲ, ಅದಕ್ಕೆ ಇವನು ನಮಸ್ಕಾರ ಮಾಡಿದ. ಇವನು ಗುಣಜ್ಯೇಷ್ಠೋಸೀತಿ ಅಂತ, ಜ್ಞಾನಜ್ಯೇಷ್ಠೋಸಿ ಗುಣಜ್ಯೇಷ್ಠೋಸಿ ಅಂತ ಇವನು ನಮಸ್ಕಾರ ಮಾಡಿದ. ಅದರಿಂದಾಗಿ ಅವಾಗ ಸಮ್ಮತ. ಈಗ ಅದು ರೂಢಿ ತಪ್ಪಿದೆ. ಅವಾಗ ಅದು ಸಮ್ಮತ. ನಮಸ್ಕಾರ ಮಾಡಿದ ಅವನು. ಸರ್ವಜ್ಞಂ ತಂ ವಾಗ್ನಿನಂ ವೀಕ್ಷ ರಾಮಃ ಕನ್ಯಾಗಾರೇ ವರ್ಷಕಾಲೇ ನಿವಾಸಂ ಸತ್ಕಾರ ಪೂರ್ವಂ ಕಾರಯೇತ್ಯಾಹ ಕೃಷ್ಣಂ ನೈವೇತ್ಯೂಚೆ ಕೇಶವೋ ದೋಷವಾದಿ. ಸರ್ವಜ್ಞ, ಒಳ್ಳೆ ವಾಗ್ಮಿ. ಈ ಸ್ವಾಮಿಗಳನ್ನು ನೋಡಿ ಬಲರಾಮ ಅಂತಃಪುರದಲ್ಲಿ ಚಾತುರ್ಮಾಸ್ಯ ಕೂತ್ಕೊಳ್ಬೇಕು ಅಂದ. ದೇವರು ಹೆಂಗೆ ಬುದ್ಧಿ ಪ್ರಚೋದನೆ ಮಾಡ್ತಾನೆ ಅಂತ ಅಂತಃಪುರದಲ್ಲಿ ಚಾತುರ್ಮಾಸ್ಯ. ಅವಾಗೆಲ್ಲ ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಯಾವುದೇ ಮನೆಯಲ್ಲೇ ಆಗ್ಬೋದಿತ್ತು, ಅಷ್ಟು ಸರಳ. ಈಗಿನ ತರಹನೇ ಆಗಿನ ಸನ್ಯಾಸಿಗಳು, ದೊಡ್ಡ ಪ್ರತಿಮೆಗಳು, ಜನರು ಎಲ್ಲ ಜೊತೆಗಿದ್ರು ಅಂತ ಅರ್ಥ ಅಲ್ಲ. ಅವಾಗ ಬೇರೆ ಥರ ಇತ್ತು. ಕನ್ಯಾಗಾರೆ ಸತ್ಕಾರ ಪೂರ್ವಂ. ಅದಕ್ಕೆ ಕೃಷ್ಣ ಹೇಳಿದ ನೈವೇದ್ಯೋಚೆ, ಸರಿಯಲ್ಲ ಅಣ್ಣ ಅಂದ. ದೋಷವಾದಿ, ಬಹಳ ದೋಷಗಳನ್ನು ಹೇಳಿದ. ಯುವ ಬಲಿ ದರ್ಶನೀಯೋಧಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರವಾತಂ ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೇನಾಸ್ಮಿನ್ ಶಂಕೇತ್ಯೇವ ಲೋಕಾಧಿನಾಥಂ. ಅಣ್ಣ, ಯುವ, ನೋಡಲಿಕ್ಕೆ ಯುವಕನ ಥರ ಇದ್ದಾನೆ. ಬಲಿ, ಸಖತ್ತು ಬಲಿಷ್ಠ. ದರ್ಶನೀಯ, ನೋಡಲಿಕ್ಕೆ ಚಲುವ. ಅತಿವಾಗ್ಮಿ, ಸೂಪರಾಗಿ ಮಾತನಾಡ್ತಾನೆ. ಏನೋ ಇವನನ್ನ ಅಂತಃಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸೋದೆ. ಇಷ್ಟರಲ್ಲಿ ಒಂದೊಂದು ಗುಣ ಇದ್ರೇ ದುಬುಕಂದು ಬಿದ್ದೋಗ್ತಾರೆ ಹೆಣ್ಣುಮಕ್ಕಳು. ಅಂಥದ್ದು ಅಲ್ಲೂ ಅಷ್ಟೂ ಗುಣ ಇದೆ. ಯೌವನ ಇದೆ, ಬಲಿಷ್ಠ, ಏನು ದರ್ಶನೀಯ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಸೊಗಸಾಗಿ ಮಾತನಾಡ್ತಾನೆ. ಮತ್ತಿನ್ನೇನು ಬೇಕು? ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೆ. ಅದಕ್ಕೆ ಬಲರಾಮ ಹೇಳಿದ, ಅಯ್ಯೋ ಈ ಸ್ವಾಮಿಗಳು ಬಹಳ ವಿದ್ವಾಂಸರು, ಇವ್ರ ಬಗ್ಗೆ ಎಲ್ಲ ಅನುಮಾನ ಪಡೋದಾ ಅಂತಂದ. ನಾಸ್ಮನ್ಮತೆ ರೋಚತೆ ತ್ವನ್ಮತಂತು ಸರ್ವೇ ಚಾನ್ನ ಪೂಜ್ಯಮೇವಾಸ್ತುತೇನ ಇತ್ಯುಕ್ತ್ವಾ ತಂ ಕೇಶವಸ್ಸೋದರಾಯೈ ಶುಶ್ರೂಷತ್ವೇತ್ಯಾಹ ಸಂತಂ ಯತೀಂದ್ರಂ. ನಾವಂತೂ ಒಪ್ಕೊಳ್ಳೋಲ್ಲ, ಏನೋ ನೀನು ಹೇಳ್ತಾ ಇದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ ಅಂತ ಕೃಷ್ಣ. ಯಾಕೆಂದರೆ ಬಲವಾನ್ ಇದು ಮಹಾಭಾರತದಲ್ಲೂ ಹೀಗೆ ಇದೆ. ಬಲವಾನ್ ದರ್ಶನೀಯಶ್ಚ ವಾಗ್ಮಿ ಶ್ರೀಮಾನ್ ಬಹುಶ್ರುತಃ ಕನ್ಯಾಗಾರ ಸಮೀಪೇತು ನಯುಕ್ತ ಮಿತಿ ಮೇ ಮತಿ. ಕನ್ಯಾಗಾರದಲ್ಲಿ ಅಲ್ಲ, ಕನ್ಯಾಗಾರದ ಸಮೀಪದಲ್ಲಿಯೂ ಇರೋದು ಯೋಗ್ಯ ಅಲ್ಲ ಅಂದ ಕೃಷ್ಣ.
ಅದಕ್ಕೆ ಅವನು ಬಲರಾಮ ಇಲ್ಲ ಒಳ್ಳೆ ವಿದ್ವಾಂಸರು ಇವರು, ಈ ತರಹದ ಅಪರಾಧ ಪ್ರಕ್ರಿಯೆಗಳನ್ನೆಲ್ಲ ಮಾಡೋದಿಲ್ಲ, ಮುಂದುವರಿಲಿ ಅಂತಂದ. ಆಗ ಆಯಿತು ಅಂತ ಹೇಳಿ ಸುಭದ್ರೆಯನ್ನು ಕರೆದು ಶ್ರೀಕೃಷ್ಣ ಹೇಳಿದ, ಶುಶ್ರೂಷಸ್ವೇತ್ಯಾಹ ಸಂತಂ ಯತೀಂದ್ರಂ, ಯತೀಂದ್ರನನ್ನ ಶುಶ್ರೂಷೆ ಮಾಡು ಅಂದ. ನಮ್ಮ ಅದಮಾರು ದೊಡ್ಡ ಸ್ವಾಮಿಗಳು ಒಂದು ಅರ್ಥ ಹೇಳಿದ್ರು, ಬಹಳ ಚೆನ್ನಾಗಿದೆ. ಯತಿರೂಪನಾದ ಇಂದ್ರ ಅಂತ ಅರ್ಥ ಅಂತ. ದೇವರ ಮಾತು ಇಲ್ಲಿಯೂ ವ್ಯರ್ಥ ಅಲ್ಲ. ಯತಿರೂಪನಾದ ಇಂದ್ರ ಚೆನ್ನಾಗಿದೆ. ಯತೀಂದ್ರ ಅಂದ್ರೆ ಯತಿಶ್ರೇಷ್ಠ ಅಂತ ಒಂದು ಅರ್ಥ. ಯತಿರೂಪನಾದ ಇಂದ್ರ ಅಂತ ಅವರು ಹೋದ ಪರ್ಯಾಯದಲ್ಲಿ, ಈ ಪರ್ಯಾಯ ಅಲ್ಲ, ಹೋದ ಪರ್ಯಾಯದಲ್ಲಿ ಮಧ್ವ ಸರೋವರದಲ್ಲಿ ಜಪ ಮಾಡ್ತಾ ಇದ್ದೆ ಸಂಜೆ. ಆಗ ಇದು ಕೇಳಿದೆ, ಚೆನ್ನಾಗಿದೆಯಲ್ಲ ಅರ್ಥ, ಯತಿರೂಪಿಣ ಇಂದ್ರ ವಿತ್ಯರ್ಥ. ಇದನ್ನು ನೆನಪಲ್ಲಿ ಉಳಿಸಿದ್ದಾನೆ ದೇವರು. ಹೀಗಾಗಿ ಸಂತಂ ಯತೀಂದ್ರಂ ಶುಶ್ರೂಷಸ್ವ ಅಂತ ಹೇಳಿದ. ಮುಂದೇನಾಯಿತು ಅಂತ ಹೇಳಿ ನಾಳೆ ನೋಡುವ. ಕೃಷ್ಣಾರ್ಪಣ.